2024ನೇ ಸಾಲಿನಲ್ಲಿ ಯಾರೆಲ್ಲ SSLC ಎಕ್ಸಾಮನ್ನು ಪಾಸ್ ಆಗಿದ್ದೀರಾ, ಅದು SSLC ಎಕ್ಸಾಮ್ 1, 2, 3 ಸೊ ಯಾವುದೇ ಇರಲಿ, ಯಾರೆಲ್ಲ ಪಾಸ್ ಆಗಿದ್ದೀರಾ ನಿಮಗೊಂದು ಗುಡ್ ನ್ಯೂಸ್ ಇದೆ. ಅದೇನೆಂದರೆ ನಿಮಗೆ ಕರ್ನಾಟಕ ಗೌರ್ಮೆಂಟಿಂದ ಲ್ಯಾಪ್ಟಾಪ್ ಆದರೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಲ್ಯಾಪ್ಟಾಪ್ ಆದರೆ ಕೊಡ್ತಾ ಇದ್ದಾರೆ. ಈ ಲ್ಯಾಪ್ಟಾಪು ಯಾರಿಗೆಲ್ಲ ಸಿಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಆದ್ದರಿಂದ ತಪ್ಪದೆ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಲೇಬೇಕು. ಸೊ ತಪ್ಪದೆ ಕಡ್ಡಾಯವಾಗಿ ಕೊನೆಯವರೆಗೆ ನೋಡಿ. ನಿಮಗೆ ಮಾಹಿತಿ ಅರ್ಥ ಆಗಬೇಕಂದ್ರೆ ಕೊನೆಯವರೆಗೆ ನೋಡಲೇಬೇಕು. ಆದ್ದರಿಂದ ತಪ್ಪದೆ ಕೊನೆಯವರೆಗೆ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಎಲ್ಲ ಎಜುಕೇಷನ್ ಅಪ್ಡೇಟು ಮತ್ತು ನಿಮಗೆ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟು, ಸೊ ನೀವು ನೆಕ್ಸ್ಟ್ ಕೋರ್ಸ್ ಹೋದ್ಮೇಲೆ ಅಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಸೊ ಎಲ್ಲ ಎಜುಕೇಷನ್ ಅಪ್ಡೇಟು ಒಂದೇ ಚಾನಲಲ್ಲಿ ಸಿಗ್ತಾ ಇರ್ತವೆ. ಸೊ ತಪ್ಪದೆ ಕಡ್ಡಾಯವಾಗಿ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬು ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಆದರೆ ಶೇರ್ ಆಗ್ತದೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೆ ಈಗಲೇ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಗೊತ್ತಾಗಲಿ ಈ ರೀತಿ ಲ್ಯಾಪ್ಟಾಪ್ ಸ್ಕೀಮ್ ಆದರೆ ಇದೆ ಅಂತ. ಸೊ ಈಗಲೇ ಶೇರ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ಲ್ಯಾಪ್ಟಾಪ್ ಸ್ಕೀಮನ್ನು ಕರ್ನಾಟಕ ಗೌರ್ಮೆಂಟಿಂದಾನೇ ಅನೌನ್ಸ್ ಆದರೆ ಮಾಡಿದ್ದಾರೆ. ಈ ಒಂದು ಲ್ಯಾಪ್ಟಾಪ್ ಸ್ಕೀಮನ್ನು ಯಾರಿಗೆಲ್ಲ ಎಲಿಜಿಬಿಲಿಟಿ ಅಂದರೆ ಯಾರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ಇದ್ದಾರೆ, ಸೊ ಯಾರ್ದು ಸ್ಕೋರ್ ಜಾಸ್ತಿ ಆಗಿದೆ ಡಿಸ್ಟ್ರಿಕ್ಷನ್ನು ಅಥವಾ ಶಾಲಾ ಹಂತದಲ್ಲಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸ್ಕೀಮನ್ನು ಆದರೆ ಪ್ರೊವೈಡ್ ಆದರೆ ಮಾಡ್ತಾಯಿದ್ದಾರೆ. ಡಿಸ್ಟಿಂಕ್ಷನ್ ಆಗಿರ್ಬೋದು, ಶಾಲಾ ಹಂತದಲ್ಲಿನ ಸ್ಕೋರ್ ಮಾಡಿದ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ಆಲ್ಮೋಸ್ಟ್ ಹೆಚ್ಚು ಯಾರು ಸ್ಕೋರ್ ಮಾಡಿದಾರ ನಿಮಗೆ ಲ್ಯಾಪ್ಟಾಪ್ ಸ್ಕೀಮನ್ನು ಆದರೆ ಕೊಡ್ತಾ ಇದ್ದಾರೆ. ಇದನ್ನು ನೀವು ಕೇಳ್ಬೋದು ಯಾವ ರೀತಿ ಅಪ್ಲೈ ಮಾಡೋದು ಅಂತ. ನೋಡಿ, ಇದನ್ನು ಬಂದುಬಿಟ್ಟು ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ. ಸೊ ಲ್ಯಾಪ್ಟಾಪ್ ಸ್ಕೀಮನ್ನು ಕೊಡ್ತೀವಿ ಅಂತ ಅನೌನ್ಸ್ ಆದರೆ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಮುಂದಿನ ದಿನಗಳಲ್ಲಿ ಎಲ್ಲ ಅವರು ಅಪ್ಡೇಟ್ ಆದರೆ ಕೊಡ್ತಾರೆ. ಈಗ ಜಸ್ಟ್ ಸರ್ಕ್ಯುಲರ್ ಸೂಚನೆಯನ್ನು ರಿಲೀಸ್ ಆದರೆ ಮಾತ್ರ ಮಾಡಿದ್ದಾರೆ. ಅವರು ಅಪ್ಲಿಕೇಶನ್ ಕರಿಬೋದು ಅಥವಾ ನಿಮ್ಮ ಶಾಲಾ ಮುಖಾಂತರ ನಿಮಗೆ ಲ್ಯಾಪ್ಟಾಪ್ ಆದರೆ ಕೊಡ್ಬೋದು. ಸೊ ಯಾರ್ದು ಹೆಚ್ಚು ಸ್ಕೋರ್ ಆಗಿದೆ ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಸಲ ಸ್ಕೂಲ್ ಹಂತದಲ್ಲಿ ಕೂಡ ಆಗಿರ್ಬೋದು. ಸೊ ಜಸ್ಟ್ ಈಗ ಸರ್ಕ್ಯುಲರ್ ರಿಲೀಸ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಲ್ಯಾಪ್ಟಾಪ್ ಅಪ್ಲೈ ಮಾಡೋದು, ಯಾವ ರೀತಿ ಸಿಗ್ತದೆ, ಯಾವೆಲ್ಲ ವಿದ್ಯಾರ್ಥಿ ಸಿಗ್ತದೆ ಅಂತ ಖಂಡಿತ ಅವರು ಮತ್ತೊಂದು ಸೂಚನೆಯಲ್ಲಿ ಹೇಳ್ತಾರೆ. ಅದನ್ನು ಅಪ್ಡೇಟ್ ಮಾಡಿದ ಮೇಲೆ ನಾನು ವಿಡಿಯೋ ಮಾಡಿದರೆ ಹೇಳ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಹಲವಾರು ಸ್ಕಾಲರ್ಶಿಪ್ ಅಪ್ಡೇಟ್ ನಾನು ವಿಡಿಯೋ ಮಾಡಿದ್ದೀನಿ, ಅವು ಕೂಡ ಚಾನಲ್ ಇರ್ತವೆ, ಹೋಗಿ ಚೆಕ್ ಮಾಡಿ. ಆ ಒಂದು ಲಿಂಕ್ನ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಪ್ಪದೇ ಚೆಕ್ ಮಾಡಿ. SSLC ಯಾರೆಲ್ಲ ಪಾಸ್ ಆಗಿದ್ದೀರಾ, ನಿಮಗೆ ತುಂಬ ಸ್ಕಾಲರ್ಶಿಪ್ ಆದರೆ ಬಂದಿವೆ, ಅವೆಲ್ಲ ವಿಡಿಯೋ ಮಾಡಿದ್ದೀನಿ. ತಪ್ಪದೇ ಈಗಲೇ ಚಾನಲ್ನ ಚೆಕ್ ಮಾಡಿ. ಮತ್ತು ಲಿಂಕ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡಿ. ಸೊ ತಪ್ಪದೇ ಪ್ರತಿಯೊಬ್ಬರು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿ. ಯಾಕಂದರೆ ಖಂಡಿತ ನಿಮಗೆ ಹಣ ಆದರೆ ಬಂದೇ ಬರ್ತದೆ. ಸೊ ನೀವು SSLC ಮುಗಿದಿರೋದ್ರಿಂದ ನಿಮಗೆ ಹಣ ಖಂಡಿತ ಬರ್ತದೆ. ಸೊ ತಪ್ಪದೇ ಅಪ್ಲೈ ಮಾಡಿ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ಅರ್ಜಿ ಕರೆದ ಮೇಲೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಆದ್ದರಿಂದ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೆ ಗೊತ್ತಾಗಲಿ ಈ ರೀತಿ ಒಂದು ಚಾನಲ್ ಇದೆ, ಸೊ ಇಲ್ಲಿ ಎಲ್ಲ ಅಪ್ಡೇಟ್ ಆದರೆ ಕೊಡ್ತಾರೆ ಅಂತ. ಸೊ ತಪ್ಪದೇ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ವೇಟ್ ಮಾಡಿ. ಮತ್ತು ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.